ಮೊದಲಾಗಿ ಒಂದು ಈ ಒಂದು ಹಬ್ಬ ನೋಡಿ ಖಂಡಿತ ತುಂಬ ಖುಷಿಯಾಗಿದೆ. ಇಷ್ಟು ದಿವಸ ನಾವು ಕಷ್ಟಪಟ್ಟಿದ್ದು, ತುಂಬ ಕಷ್ಟಪಟ್ಟಿದ್ದು. ಐ ಥಿಂಕ್ ಇಟ್ಸ್ ಅ ಬಿಗ್ ಕಮ್ ಬ್ಯಾಕ್ ಫಾರ್ ಧ್ರುವ ಅಂಡ್ ಪ್ರೇಮ್. We are very happy with the movie. ಅರ್ಜುನ್ ಜನ್ಯ ಮ್ಯೂಸಿಕ್ ಇರ್ಬೋದು, ಸಂಜಯ್ ದತ್ ಸರ್ ಇರ್ಬೋದು. ಇನ್ಫ್ಯಾಕ್ಟ್ ನಾನು ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅವ್ರ ಜೊತೆ. ವೆರಿ ಹ್ಯಾಪಿ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಇರ್ಬೋದು, ರವಿ ಶರ್ಮಿ ಸರ್ ಇರ್ಬೋದು, ರವಿ ಸರ್ ಇರ್ಬೋದು, ಗ್ರೀಷ್ಮಾ ಇರ್ಬೋದು. ವಿ ಆರ್ ಆಲ್ ವೆರಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ಕರ್ನಾಟಕ ಜನತೆಗೆ ನಾವು ಥ್ಯಾಂಕ್ ಮಾಡಬೇಕು, ಬಿಕಾಸ್ ಅವರು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ವೆರಿ ಹ್ಯಾಪಿ. ಶೋಮನ್ ಇಸ್ ಬ್ಯಾಕ್ ಅನ್ನೋದಕ್ಕಿಂತ ಐ ಥಿಂಕ್ ಆ ಕಾಂಬಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟಪಟ್ಟಿದ್ದಾರೆ ಧ್ರುವ ಆ್ಯಂಡ್ ಪ್ರೇಮ್. ನಿನ್ನೆ ರಾತ್ರಿ ಉಗಾಯಿ ಮುಗಿಸಿದ್ದೆ 2 ಗಂಟೆಗೆ. ಸೊ ಐ ನೋ ಹೌ ಮಚ್ ಎವ್ರಿಬಡಿ ಇಸ್ ಗಾಟ್ ಥ್ರೂ, ಎಸ್ಪೆಷಲಿ ದ ಫೈಟ್ ವಿತ್ ದ ಸೆಟ್ ಸಪೋರ್ಟ್ ಇರ್ಬೋದು. ಎವ್ರಿಥಿಂಗ್ ಒಂದು ದೊಡ್ಡ ಹೋರಾಟ ಈ ಸಿನಿಮಾಲಿ. ಸೊ ಖಂಡಿತ ತುಂಬ ಖುಷಿ ಆಗುತ್ತೆ. ಮ್ಯಾಮ್, ನಿಮ್ಮ ಮಗ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ, ಏನು ಅನಿಸ್ತಾ ಇದೆ? 100%. ಅವ್ನು ಸಣ್ಣ ಪಾತ್ರ ಮಾಡಿದ್ದಾರೆ ಅಷ್ಟೇ, ಬಟ್ ಈಸ್ ಆಲ್ಸೋ ವೆರಿ ಗುಡ್. ಎಲ್ರಿಗೂ ನಮಸ್ಕಾರ. ಫೈನಲಿ ನಮ್ಮ ಡ್ರಾಮಾ ತೆರೆ ಮೇಲೆ ಇವತ್ತು ಐ ಆಮ್ ಸೋ ಹ್ಯಾಪಿ. ಮೊದಲನೇ ಬಾರಿಗೆ ನಾನು ಸಿನಿಮಾ ನೋಡಿದ್ದು ಆ್ಯಂಡ್ ಐ ಆಮ್ ಔಟ್ ಆಫ್ ವರ್ಡ್ಸ್. ಮೂವಿ ಪ್ರೇಮ್ ಸರ್ಗೆ ನಾನು ಹೇಗೆ ಥ್ಯಾಂಕ್ ಯು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ. ವಾಟ್ ಸಚ್ ಅಮೇಝಿಂಗ್ ಮೂವಿ. ಸೊ ಏನೇ ಇದ್ರೂ ಆಡಿಯನ್ಸ್ ಮಾತಾಡಬೇಕು, ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಥಿಯೇಟರ್ ನೋಡಿ ನಮ್ಮ ಸಿನಿಮಾ ಕೇಳಿನ ನೋಡಿ ಅಂತ ಹೇಳ್ಕೊತೀನಿ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್. ಪ್ರೇಮ್ ಸರ್, ಅಕ್ಷತಾ ಮ್ಯಾಮ್, ಸರ್, ಒಬ್ಬೊಬ್ಬರು ಆ್ಯಕ್ಟಿಂಗ್ ಇಸ್ ಪೀಕ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಸೋ grateful to be a part of this wonderful team. Thank you to the entire team of KD and ಎಲ್ಲರೂ ಪ್ಲೀಸ್ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಮೇಡಮ್, ಮೊನ್ನೆ ಸ್ಟೇಜ್ ಮೇಲೆ ಮೇಡಮ್ ಹೇಳ್ತಿದ್ರು ಈ ಥರ ಬಜಾರಿ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಅಂತ. ಇವತ್ತು ಹೇಗೆ ಅನಿಸ್ತು ಅವ್ರ ಜೊತೆ ಮಾಡ್ತಾ ಇದ್ದೀವಿ? ಅವ್ರ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಹೇಗೆ ಮಾಡಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲನಾ ಅಂತ. ಬಟ್ ಅವ್ರ ಕಂಪ್ಯಾರಿಸನ್ ಏನೂ ಇಲ್ಲ ಸರ್, ಇದು ಏನೂ ಇಲ್ಲ. ನಾನು ಒಂದು ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಮ್ಯಾಮ್ ಅಪ್ರಿಷಿಯೇಟ್ ಮಾಡಿದ್ರು, ಅದೇ ನಂಗೆ ತುಂಬ ಖುಷಿ ಆಗುತ್ತೆ. ಮೇಡಮ್, ಮಹಾಲಕ್ಷ್ಮಿ ಪರ್ಫ್ಯೂಮ್ ಎಲ್ಲ ಕಡೆ ಓಡಾಡ್ತೀನಿ. ಓಡಾಡ್ಲಿ, ಇನ್ನೂ ಓಡಾಡ್ಲಿ. ಮಚ್ಚಲಕ್ಷ್ಮಿಗೆ ಇವಾಗ ಎಲ್ಲರೂ ಕೂಡ ಲೇಡಿ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕರೀತಾ ಇದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಖುಷಿ ಆಗುತ್ತೆ, ಯಾಕಂದ್ರೆ ಅದಕ್ಕೆ ನಾವು ಕಷ್ಟಪಟ್ಟಿದ್ದು, ಅದೇ ಆ ಶ್ರಮ ಇವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ ಪಾತ್ರ ಅಂತ ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಅನಿಲ ನೆಕ್ಸ್ಟ್ ನೋಡಿ ಧ್ರುವ ಸರ್ ಒಂದು ಮಾತಾಡಿ ಅಂದರೆ ನನಗೆ ಸೊ ಎಸ್, ಇವತ್ತು KD ಸಂಭ್ರಮ ಎಲ್ರಿಗೂ ಗೊತ್ತಿರೋಂಗೆ. ಇಲ್ಲಿ ನೋಡಿದ್ರೆ ಗೊತ್ತಾಗ ವಾತಾವರಣ ಹೆಂಗಿದೆ ಎಲ್ಲ. ನಮ್ಮ ಪ್ರೇಮ್ ಸರ್, ಧ್ರುವ ಸರ್ದು ಮ್ಯಾಜಿಕ್ಕು. ಆ್ಯಂಡ್ ಅಫ್ಕೋರ್ಸ್ ಸಿನಿಮಾನು ಹಂಗೆ ಅದೇ ರೀತಿ. ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಜಸ್ಟ್ ಅಮೇಝಿಂಗ್ ಅಷ್ಟೇ. ಸೂಪರಾಗಿ ಬಂದಿದೆ. ನೀವೆಲ್ಲರೂ ಬಂದು ನೋಡ್ಬೇಕು, ಇವಾಗ ಹೇಳಬೇಕು ನಮಗೆ. ಆ್ಯಂಡ್ ಶ್ಯೂರ್ ಯು ಗೈಸ್, ನಿಮಗೂ ಎಲ್ರಿಗೂ ಅದೇ ರೀತಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಕಂಪ್ಲೀಟ್ ಕಮರ್ಷಿಯಲ್. ನೀವು ಪ್ರೇಮ್ ಸರ್ ಒಂದು ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೆಲ್ಲ ಇದೆ. ಕಂಪ್ಲೀಟ್ ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅದರಲ್ಲಿ ಎವ್ರಿ ಕ್ಯಾರೆಕ್ಟರ್ ಸೂಪರ್ಬಾಗಿ ಆ್ಯಕ್ಟ್ ಮಾಡಿದ್ದಾರೆ. ಧ್ರುವ ಸರ್ ಅಂತೂ ನಾನು ಅವ್ರಿಗೆ ಆವಾಗಿಂದ ಅದೇ ಹೇಳ್ತಾ ಇದ್ದೀನಿ, ಅವ್ರನ್ನ ನೋಡಿದ ಬಾಗೆಲ್ಲ ಅದೇ ಹೇಳ್ತಾ ಇದ್ದೀನಿ, ಏನು ಚೆನ್ನಾಗಿ ಮಾಡಿದ್ದೀರಾ ಸರ್, ಸೂಪರ್ ಅಂತ. ನಿಜವಾಗ್ಲೂ ಅಮೇಝಿಂಗ್. ಆ್ಯಂಡ್ ರೇಷ್ಮಾ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಎವ್ರಿ ಒನ್ ಇನ್ ದ ಮೂವಿ. ದರ್ ಆರ್ ಗ್ರೇಟ್ ಕ್ಯಾರೆಕ್ಟರ್ಸ್ ಪ್ಲೇಡ್ ಬೈ ಎಲ್ಲ ಗ್ರೇಟ್ ಆ್ಯಕ್ಟರ್ಸ್. ರವಿಚಂದ್ರನ್ ಸರ್ ಇದ್ದಾರೆ, ರಮೇಶ್ ಅರವಿಂದ್ ಸರ್ ಇದ್ದಾರೆ, ಎಲ್ಲರೂ ನಮ್ಮ ಸಂಜಯ್ ದತ್ ಅವರಾಗಿರಲಿ, ಶಿಲ್ಪಾ ಶೆಟ್ಟಿ ಅವರಾಗಿರಲಿ, ಎಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಕ್ಲಿ ಇಟ್ಸ್ ಅ ಸೂಪರ್, ಇಟ್ಸ್ ಲೈಕ್ ಅ ಫೆಸ್ಟಿವಲ್. ಅಮೇಝಿಂಗ್ ಪ್ಯಾಕೇಜು. ಎಲ್ಲರೂ ಬನ್ನಿ ನೋಡಿ ಎಂಜಾಯ್ ಮಾಡಿ. KD ಡೈರೆಕ್ಟರ್ ಪ್ರೇಮ್ ಅವ್ರ ವಿಷನ್ ಬಗ್ಗೆ ಮಾತಾಡೋಂಗಿಲ್ಲ. ಮೇಕಿಂಗ್ ಎಕ್ಸ್ಟ್ರಾರ್ಡಿನರಿ ಮಾಡ್ತಾರೆ. ಆ ಸೀನ್ ವಿಜುವಲ್ಸ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಫಸ್ಟ್ ಸೆಕೆಂಡ್ ಹಾಫಲ್ಲಂತೂ ಪ್ರತಿಯೊಂದು ಫ್ರೇಮ್ ನೋಡ್ತಾ ಇದ್ರಂತೂ ಮೈ ಜುಮ್ಮನಿತ್ತೆ. ಧ್ರುವ ಸ್ಪೆಷಲ್ ಮೆನ್ಷನ್, ಎಕ್ಸ್ಟ್ರಾರ್ಡಿನರಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಧ್ರುವನ್ ಕ್ಯಾಲಿಬರ್ನ ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಸಿನಿಮಾ.
ಇಡೀ ಕರ್ನಾಟಕ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. 100% ಬ್ಲಾಕ್ ಬಸ್ಟರ್ ಆಗುತ್ತೆ. ಸೊ ಧ್ರುವ ಎಕ್ಸ್ಟ್ರಾಡನಿ ಪರ್ಫಾರ್ಮ್ ಮಾಡಿದೆ. ನನಗಂತೂ ಶಾಕ್ ಆಗೋಯ್ತು. ನಾನು ತುಂಬ ಧ್ರುವನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಪರ್ಫಾರ್ಮೆನ್ಸು. ಭಾಳ ಖುಷಿ ಆಯ್ತು ನನಗೆ. ಡೈರೆಕ್ಟ್ರು ಮತ್ತು KVN ಸಂಸ್ಥೆಗೆಲ್ಲ ಒಳ್ಳೆಯದಾಗಲಿ, ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾಗಲಿ ಅಂತ ಕೇಳಿ. ನೀವಿಬ್ರು ಬನ್ನಿ ಸರ್, ಇಬ್ರು ಬನ್ನಿ. ವಿಜಿ ಸರ್, ಭಕ್ತಿ ಜೊತೆ ಶಕ್ತಿ ಸೇರ್ಕೊಂಡಿವತ್ತು ಬ್ಲಾಕ್ ಮಾಸ್ಟರ್ ಆಗಿದೆ. ಅಯ್ಯೋ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಪ್ಪ. ನೋ ವರ್ಡ್ಸ್. ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ಸ್ವಲ್ಪ ದೂರ ಬಿಡುಗಡೆ ಆಗಿದೆ. ಎಲ್ಲ ಕಡೆ ಎಲ್ಲ ಚಿತ್ರಮಂದಿರಗಳು ಫುಲ್ ಅಂತ. ಈ ಸಂದರ್ಭದಲ್ಲಿ ನಾನು ಜೆನ್ಯೂನ್ ಆಗಿ ಥ್ಯಾಂಕ್ಸ್. ಪ್ಲೀಸ್. ಆಲ್ಸೋ ಎಲ್ಲ ಥಿಯೇಟ್ರಲ್ಲೂ ಎಲ್ಲ ಹೀರೋಗಳ ಫ್ಯಾನ್ಸು ಬಂದು ಸಿನಿಮಾ ನೋಡಿ ಆಶೀರ್ವಾದ ಬಟ್ ಸಿನಿಮಾ ರಿವ್ಯೂ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಗೋದ್ರಿಂದ ಈ ಸಂದರ್ಭದಲ್ಲಿ ಈಗ ಅಣ್ಣನ ಸ್ಥಾನದಲ್ಲಿ ಎಲ್ಲ ಹೀರೋಗಳು ಇದ್ದೀರಾ. ಸಿನಿಮಾ ನೋಡಿ ಎಲ್ಲ ತಾಯಿಯಷ್ಟೊಂದು ಸಿನಿಮಾ ಆಶೀರ್ವಾದ ಮಾಡಿ ಅಡೆತಡೆಗಳು ದಾಟಿ ಸೊ ಫೈನಲಿ ಎಲ್ಲ ಕಡೆನೂ ಎಲ್ಲರೂ ಇಷ್ಟ ಅಂತ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಅದೆಲ್ಲನೂ ಡೈರೆಕ್ಟ್ ಮಾಡಿರೋ ನಾನು ಪ್ರತಿಯೊಂದು ಇಂಟರ್ವ್ಯೂ ಹೇಳ್ತಿದ್ದೆ, ಅದು ಟೆಂಪೋ ಫಿಕ್ಸ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಅಂತ. ಸೊ ಅದನ್ನೆಲ್ಲ ವಿಟ್ನೆಸ್ ಮಾಡಿದ್ರೆ ಅದಾದ್ಮೇಲೆ ಎರಡನೇದು ಒಬ್ಬ ಅಭಿಮಾನಿ ತಾನು ಇಷ್ಟಪಡುವಂಥ ನಾಯಕನಿಗೆ ಡೈಲಾಗ್ ಬಂದರೆ ಏನು ಅನ್ನೋದಕ್ಕೆ ಕಾರಣ ಕೇಳಿ. ಕ್ರಾಂತಿ ಅವರ ನಿಮ್ಮ ಮೇಲಿರುವಂಥ ಅಭಿಮಾನವನ್ನು ತೋರಿಸಿ ಥಿಯೇಟ್ರ್ ಮೇಲೆ ತೋರಿಸಿದ್ದಾರೆ. ನನ್ನ ಹೀರೋ ಈ ಥರ ಡೈಲಾಗ್ ಹೊಡಬೇಕು ಅಂತೇಳಿ ಒಂದೊಂದು ಡೈಲಾಗ್ ವಿಷಲ್ ಆಗ್ಬಿಡ್ತಾ ಇದೆ. ಅದೇ ಡೈರೆಕ್ಷನ್ ನಮ್ಮ ಚೇಂಬರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾಲ್ಲಿ ನೋಡಿದ್ದು ನಮ್ಮ ಡೈರೆಕ್ಟರ್ನ ಒಂದು ಶಾರ್ಟ್ ನೋಡಿರಲಿಲ್ಲ. ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಇವತ್ತೇ ಫಸ್ಟ್ ಫುಲ್ ಫಿಲಮ್ ನಿಜವಾಗಿ ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಮಾಡಿದ್ದೀನಿ ಅಂತಲ್ಲ. ಈ ಸಿನಿಮಾ ನೋಡಾದ್ಮೇಲೆ ತಿರ್ಗಾ ಡೈರೆಕ್ಟರ್ ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಸರ್, ನಿಮಗೆ ಗೊತ್ತಿಲ್ಲ 30 ವರ್ಷ ಆದ್ಮೇಲೆ ಧ್ರುವ ಅವ್ರದ್ದು, ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮನ್ನು ಆರಾಧಿಸುವಂಥ ನಿಮ್ಮ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಸಿನಿಮಾ ಸಕ್ಸಸ್ ಆಗಿದೆ. ಸೊ ಒಂದು ಹಿಂಟ್ ಏನಾದರೂ ಕೊಡ್ತೀರಾ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗುವಂಥ ಮುಂದಿನ ನಾವು ಯಾವಾಗಲೂ ಕೈ ಹಿಡಿದಿರೋದು ಅಫ್ಕೋರ್ಸ್ ಎಲ್ಲರೂ ಇದೆ. ಸ್ಪೆಷಲ್ ಲವ್. ಸೊ ಖಂಡಿತ ಫ್ರೆಂಡ್ಸ್, ಈ ಸಿನಿಮಾದಲ್ಲಿ ನಾವು ಏನು ಮಾತಾಡ ನೋಡಿ, ಕಾಳಿದಾಸ ಮತ್ತು ಲಕ್ಷ್ಮಿ. ಅಲ್ಲ ಸರ್, ನೀವೇ ಜಾಸ್ತಿ ಮಾತಾಡಬೇಕು. ಕೊಟ್ಟಿದ್ದೀರಾ ಸರ್, ಏನ್ ಹೇಳ್ತೀರಾ? ನಿಮ್ಮ ರೆಕಾರ್ಡ್ನ ನೀವೇ ಮುರಿದಿದ್ದೀರಾ. ನಮ್ಮ ಐದಂಗೆ ಹೇಳಿದ್ದೆ ಏನಂತ. ನಾನು ತುಂಬಾ ಅಂದ್ರೆ ಅಹಮಿಂದ ಹೇಳ್ತಿರ್ಲಿಲ್ಲ. ನಾನು ಅವನಿಗೆ ಹೇಳ್ಕೊಂಡಿದ್ದೆ ಎಲ್ಲ ಇದ್ರಿಂದ. ನಾನು ಅಹಮ್ ಇಲ್ಲ. ಈ ಸರಿ ಮಗ ಬೆಸ್ಟ್. ಈ ವರ್ಷ ಎಲ್ಲಾ ರೀತಿ ಎಲ್ಲ ಇದನ್ನು ಎಲ್ಲ ಅವಾರ್ಡ್ಗಳು ನೀನು ಬಡದ್ ಬೇಕಾಗತ್ತೆ ಹೋಗು ಅಂತ ಹೇಳಿದೆ. ಅದು ಉತ್ಪ್ರೇಕ್ಷೆಯಿಂದಲ್ಲ, ಏನಿಲ್ಲ. ಏನಕ್ಕೆ ನಾನು ನೋಡಿದ್ದೆ, ನಾನು ಕಂಡಿದ್ದೆ ಅದನ್ನ ಸಿನಿಮಾನ. ಸೊ ಅದನ್ನ ಇವನು ಅಚ್ಚುಕಟ್ಟ ಕರ್ಕೊಂಡು ಹೋದ ಕಾಳಿದಾಸನ್ನ. ನಿಜವಾಗ್ಲೂ ತುಂಬಾ ಅದ್ಭುತ ಮಾಡಿಯಾನೆ. ಇಡೀ ಕರ್ನಾಟಕ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲ ಮೂಲೆಯಿಂದನೇ ಹೇಳ್ತಾರೆ, ಸರ್ ಸೆಕೆಂಡ್ ಹಾಫ್ ಕುಂತ್ಕೊಂಡ್ರೆ ಸರ್ ಮೈಯೆಲ್ಲ ಜುಮ್ಮನಿಸ್ತಿದೆ, ಏನು ಮಾಡಿದ್ದಾನೆ ಸರ್ ಧ್ರುವ ಅಂತ. ಮಗನೇ, ಗಾಡ್ ಬ್ಲೆಸ್ ಯು. ಓಕೆ, ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಖುಷಿ ವಿಚಾರ ಏನು ಅಂದರೆ
ನರ್ತಕಿಯಲ್ಲೂ ಇವತ್ತು 35 ವರ್ಷ ಆದ್ಮೇಲೆ 35 ವರ್ಷ ಆದ್ಮೇಲೆ ಸಂತೋಷ್ ನರ್ತಕಿ 2 ಥಿಯೇಟರ್ ಹಾಕಿದ್ದಾರೆ, 2 ಹೋಗಿದೆ. ಆಮೇಲೆ ಇನ್ನೊಂದು ಎರಡು ಒಟ್ಟಿಗೆ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಇಡೀ ಚಿತ್ರರಂಗ ನಾನು ನೋಡಿದ ಇವತ್ತು ಮಟ್ಟಿಗೆ ಖುಷಿ ಆಗೋಯ್ತು. ಯಾಕಂದ್ರೆ ಪ್ರತಿಯೊಬ್ಬ ಹೀರೋಯಿನ್ನು, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟ್ರು, ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಅಶ್ವಿನಿ ಮೇಡಮ್ ಸೇರಿ, ಪುನೀತ್ ರಾಜ್ಕುಮಾರ್ ಅವ್ರ ಮಿಸ್ ಅಶ್ವಿನಿ ಮೇಡಮ್ ಸೇರಿ, ಆಮೇಲೆ ಕುಮಾರಣ್ಣ, ಓಕೆ, ಎಲ್ಲರೂ ಇದಕ್ಕೆ ಎಲ್ಲರೂ ಬ್ಲೆಸ್ ಮಾಡಿದ್ದಾರೆ, ಎಲ್ಲರೂ ವಿಶ್ ಮಾಡಿದ್ದಾರೆ. ಸೊ ಕೆಡಿಗೆ ಒಳ್ಳೇದಾಗಲಿ ಯಾಕಂದರೆ ಚಿತ್ರರಂಗಕ್ಕೆ ಬೇಕು ಈ ಥರ ಅಂತ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅವರೆಲ್ಲರೂ ಕರೆದು ಸಿನಿಮಾ ತೋರಿಸ್ತೀನಿ, ಆ ಕರೆಯುವಾಗ ನಿಮ್ಮೆಲ್ಲರೂ ಕರಿತೀನಿ. ಓಕೆ, ಅಂಡ್ ಈ ಸಂದರ್ಭದಲ್ಲಿ ಬರ್ತಾ ಈಗ ಕಾಳಿದಾಸನ್ ನಡೀತಾವನೆ, ಓಡಾಡ್ತಾವನೆ. ಕಾಳಿದಾಸನ್ ಇದು ಮುಗಿಲಿ. ಜೊತೆ ಬೆಳಗಿಂದ ಟ್ವಿಟ್ಸ್ಗಳು ನೋಡ್ತಾ ಇದ್ವಿ. ಯೂಶಲಿ ಸ್ಟಾರ್ಸ್ಗಳ ಸಿನಿಮಾ ಬಂದಾಗ ಟ್ವಿಟ್ಸ್ಗಳ ಮೇಲೆ ಎಲ್ಲರೂ ಕಣ್ಣಿರುತ್ತೆ. ಹೌದು. ಅಲ್ಲಿ ಹೇಳ್ತಾ ಇರೋದು ಒಂದೇ, ಶೋಮ್ಯಾನ್ ಇಸ್ ಬ್ಯಾಕ್ ಅಂತ. ನಾನು ಒಂದೇ, ನನಗೆ ಯಾವಾಗಲೂ ಧ್ರುವ ಭಾಳ ಆಸೆ ಪಟ್ಟಿದ್ದ. ಇದನ್ನೆಲ್ಲೂ ಹೇಳಿರ್ಲಿಲ್ಲ ನಾನು. ಮೊನ್ನೆ ಯಾವುದೋ ಇದರಲ್ಲಿ ಹೇಳಿದ್ದೆ. ಯಾವಾಗಲೂ ಬಂದಾಗ ಅಣ್ಣ ಸಿನಿಮಾ ಮಾಡೋಣ ಅಂದ. ಮಾಡೋಣ ಅಣ್ಣ ಮಚ್ಚು ತಗೋಬಣ್ಣ ವಾಪಸ್ಸು. ಐಡಿಯಾ ಕೊಟ್ಟಿದ್ದೆ ಅವ್ನು ನನಗೆ, ಮಚ್ಚು ವಾಪಸ್ ತಗೋಬಣ್ಣ ಅಂತ. ಸೊ ಮಚ್ಚು ಅಂದ ತಕ್ಷಣ ಅದಕ್ಕೊಂದು ನಾನು ಕೇಳ್ತಾ ಕೇಳ್ತಿರೋ ಮಚ್ಚಿಗೆ ಸಾಣ ಹಿಡಿದು ಧ್ರುವ ಕೇಳ್ಕೊಲ್ಲ. ಇಲ್ಲ ನಾನು ಯಾವಾಗಲೂ ಹಿಂಗೆ ಕೇಳ್ತಾ ಇದ್ದಿದ್ದು ಅಂದ್ರೆ ಸಿಕ್ಕಿದಾಗ ಅಣ್ಣ ನನಗೂ ಒಂದು ಕ್ಯಾಮ್ರಾ ಇಡೋಣ ಅಂತ. ಆಮೇಲೆ ತುಂಬ ಅಚ್ಚುಕಟ್ಟಾಗಿ, ತುಂಬ ಮುಗ್ಧವಾಗಿ, ನಾನು ನಮ್ಮಣ್ಣ ಶಿವಣ್ಣನ ಯಾವ ರೀತಿ ಜೋಗಿಲಿ ನೋಡಿದ್ದೆ ನಾನು, ನನ್ನ ಕಣ್ಣು ನನ್ನ ಮೈಂಡು, ಆ ಥರ ಇವನ್ನ ನೋಡಿದೆ ನಾನು. ಸೊ ಎಕ್ಸ್ಟ್ರಾ ಕ್ಯಾರಿ ಮಾಡೋದು. ಸರ್ ಒಂದೇ ಕ್ವಶನ್ ಸರ್, ಫ್ಯಾನ್ಸ್ ಕೇಳ್ತಿದ್ದಾರೆ 3 ವರ್ಷ ಅಲ್ಲ 4 ವರ್ಷ ಅಲ್ಲ KD2 ಕಾಯ್ತೀವಿ ಅಂತ. ಎರಡನೇದು ಅದೇ ಫ್ಯಾನ್ಸ್ ಹೇಳ್ತಿರೋದು ಪ್ರೇಮನ ಎಷ್ಟು ಗೆದ್ದಿದ್ರು ಅದು 4 ಪಟ್ಟು ಅವ್ರ ಜೊತೆ ಇರೋ ಟೆಕ್ನಿಷಿಯನ್ಸ್ 100%. ಪ್ರತಿ ಒಬ್ಬ ಈ ಸಿನಿಮಾ ಇಷ್ಟು ಅದ್ದೂರಿ, ಇಷ್ಟು ಕತೆ ಕಟ್ಟಕ್ಕೆ ನನ್ನ ಟೆಕ್ನಿಷಿಯನ್ಸ್ಗಳಮ್ಮ ಹೀರೋ 100%. ಎಸ್, ಎಲ್ಲ ಹೀರೋಗಳು. ಯಾಕಂದರೆ ಈಗ ಧ್ರುವ ಪ್ರತಿ ಶಾರ್ಟಲ್ಲೂ ಧ್ರುವನ್ ಫ್ಯಾನ್ಸ್ಗಳು ವಿಜುಲ್ ಹೊಡಿತಾರೆ. ಪ್ರತಿ ಇದಕ್ಕೂ ನೋಡಿರ್ತೀರಿ ನೀವು, ಬೆಳಿಗ್ಗೆಯಿಂದ ನೋಡಿದ್ದೀರಾ. ಸೊ ಅವರೆಲ್ಲ ಹಿಂದೆಗಳ ಅವನ್ನ ಹಂಗೆ ತೊಗೊಂಡೋಗಿ ಪುಷ್ ಮಾಡಿ ತೊಗೊಂಡೋಗಿ ಟಾಪಲ್ಲಿ ನಿಲ್ಲಿಸಿದಾರಲ್ಲ, ಪ್ರತಿಯೊಬ್ಬನ ಶ್ರಮ ನೋಡಿ. ಇಲ್ಲಿ ಮುತ್ತು ಅವನೂ ಅಷ್ಟೇ, ಮೇಕಪ್ ಆಗಿ ಕಾಸ್ಟ್ಯೂಮ್ ಆಗಿ ಅವನೂ ನಮ್ಮ ಹುಡುಗನೇ. ಅಂದರೆ ಈ ಥರ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ಸೊ ವ್ಯಾಟ್ಸಪ್ ಎಲ್ಲರಿಗೂ ವ್ಯಾಟ್ಸಪ್, ಎಲ್ಲರೂ ಕರಿತೀನಿ. ನಿಮ್ಮೆಲ್ಲ ಕರೆದು ಟೆಕ್ನಿಷಿಯನ್ಸ್ ಕರೆದು, ನಾನು ಅವನು ಎಲ್ಲ ಟೆಕ್ನಿಷಿಯನ್ಸ್ ಕರೆದು ಆನರ್ ಮಾಡ್ತೀವಿ ನಿಮ್ಮ ಮುಂದೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕರೆದು. ಓಕೆ, ಸರ್ ನಿಮ್ಮ ಡೈರೆಕ್ಷನ್ಗೆ ಸಾಥ್ ಕೊಟ್ಟಿರುವಂಥದ್ದು ನಿಮ್ಮ ಡೈಲಾಗ್ ರೈಟರ್ ಕ್ರಾಂತಿ ಅವರು. ಹಾಂ ಸರಿ ಬಿಡಿ, ನಾಳೆ ಆಯ್ತು. ಓಕೆ ಸರ್, ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ಬಂದು ನೋಡ್ಬೇಕು. ಸಾಟರ್ಡೆ ಶನಿವಾರ ಎಲ್ಲ ನಮ್ಮ ಯಾರು ನಮಗೆ ಸಪೋರ್ಟ್ ಮಾಡ್ಯಾರ ಎಲ್ಲ ಇವರು, ನನಗೆ ಕನ್ನಡದಲ್ಲಿ ಹೇಳಕ್ ಬರಲ್ಲ, ಕನ್ನಡ ಚಿತ್ರರಂಗ ಒಟ್ಟಿಗೆ ಸೆಲೆಬ್ರಿಟಿ ಶೋ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಿಮ್ಗಳಿಗೆ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ರಪ್ಪ, ಹಿಂಗೆ ಸಪೋರ್ಟ್ ಮಾಡ್ರ. ಹಿಂಗೆ ಎಲ್ಲ ಮೈಕ್ ನನ್ನ ಹತ್ರನೇ ಇದೆ. ಬರ್ಬೇಡಿ, ಕೊಡ್ತೀನಿ. ಇಲ್ಲ ಇರ್ತೀನಿ, ಎಳಿಬೇಡಿ. ಸಿರಿ ನ್ಯೂಸು